ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನೇ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ನನ್ಗ್ ನಂಬಿಕೆ ಇದೆ, ನಾನ್ ಯಾವ ವಿಷಯದ ಬಗ್ಗೆ ಯೋಚಿಸ್ತಿದ್ದೀನೋ ಹೊರಗ್ ಬರಕ್ ದಾರಿನ ಈ ಪುಸ್ತಕಗಳೇ ತೋರಿಸುತ್ತೆ ಅಂತ. ಹೊರಡಕ್ಕೂ ಮುಂಚೆ ಓದೋದು ತುಂಬಾ ಮುಖ್ಯ. ಹೊಸ ಶತಮಾನ, ಹೊಸ ಊರು, ಹೊಸ ಸಂಬಂಧಗಳು. ಭೀಮನ ನಡೆ ಶಿಕ್ಷಣದ ಕಡೆ ಸಾಗಿದೆ. ಭೇದ ಭಾವ, ಸ್ಪೃಶ್ಯ ಅಸ್ಪೃಶ್ಯದ ಹಾದಿಯಲ್ಲಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು. ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ ಜೊತೆ ನಿಲ್ತೀರಾ? ಭೀಮಾ ಕೋರೆಗಾಂವ್ ಯುದ್ಧ. ಈ ಯುದ್ಧ ಜನವರಿ 1, 1818ರಲ್ಲಿ ನಡೆದ ಯುದ್ಧವಾಗಿದೆ. ಅಂದರೆ 1857ರ ಸಿಪಾಯಿ ದಂಗೆಗಿಂತ ಮುಂಚೆ ನಡೆದ ಯುದ್ಧವಾಗಿದೆ. ಇದು ಭೀಮಾ ನದಿಯ ಹತ್ತಿರದಲ್ಲಿ ನಡೆದ ಯುದ್ಧವಾಗಿರುವುದರಿಂದ ಇತಿಹಾಸಕಾರರು ಇದನ್ನು ಭೀಮಾ ಕೋರೆಗಾಂವ್ ಯುದ್ಧ ಅಂತ ಕರೆದಿದ್ದಾರೆ. कोरेगांव गेले भीमा कोरेगांव, भीमा कोरेगांव गेले भीमा कोरेगांव, भीमा कोरेगांव गेले भीमा कोरेगांव, भीमा कोरेगांव गेले भीमा कोरेगांव. शरणं गच्छामि धम्मं शरणं गच्छामि संघं शरणं गच्छामि बुद्धं शरणं
ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ ಅದು ಒಲಿಸಿದಯ್ಯ ಹರಿನ ಹಳೆ ಅಧ್ಯಾಯ ಅದು ಒಲಿಸಿದಯ್ಯ ಹರಿನ ಹಳೆ ಅಧ್ಯಾಯ ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾಯಿತು. ಜಯ